ಅಲ್ಲ ಅವರು ಈ ವಿಷಯದಲ್ಲಿ ಅನೇಕರ ಜೊತೆ ನಾನು ಡಿಬೇಟ್ ಮಾಡಿದ್ದೀನಿ. ಅವ್ರು ಹೇಳೋದು ಆ ಸಂದರ್ಭದಲ್ಲಿ ಹೇಳಲಾಗಿತ್ತು. ಅದನ್ನು ಯುದ್ಧದ ಸಂದರ್ಭದಲ್ಲಿ ಈ ರೀತಿಯಾಗಿ ಕತ್ತರಿಸ್ರಿ ಕೊಲ್ರಿ, ಅವರು ಅಕಸ್ಮಾತ್ ನೀವು ಮುಸ್ಲಿಂ ಆಗೋದಕ್ಕೆ ಒಪ್ಕೊಂಡ್ರೆ ಅವ್ರನ್ನ ಬಿಟ್ಟುಬಿಡಿ, ಜಜಿಯಾ ಕೊಡೋದಕ್ಕೆ ಒಪ್ಕೊಂಡ್ರೆ ಬಿಟ್ಟುಬಿಡಿ. ಅದು ಆ ಯುದ್ಧದ ಸಂದರ್ಭದಲ್ಲಿ ಹೇಳಿದ್ದು, ಇವತ್ತಿನ ಸಂದರ್ಭಕ್ಕೆ ಅಲ್ಲ ಅಂತ ವಾದ. ಆ ಯುದ್ಧದ ಸಂದರ್ಭದನ್ನ ನೋಡಿ, ಕುರಾನ್ ಕಂಪೈಲ್ ಆಗಿದ್ದು ಇವರ 4 ಖಲೀಫರು, ಅವರು 632 ಅಬೂಬಕರ್, ಉಮರ್, ಉಸ್ಮಾನ್, ರಶೀದುನ್, ಅವರು 4 ಕಾಲದಲ್ಲಿ, ಒತ್ತಮಾನ್ ಕಾಲದಲ್ಲಿ ಕುರಾನ್ ಫೈನಲ್ ಆಯಿತು. ಆದರೆ ನಂತರ ಅವರ ಚರಿತ್ರೆ ಬರೆಯಲ್ಪಟ್ಟಿದ್ದು ಅಬ್ಬಾಸಿಡ್ ಕ್ಯಾಲಿಫೇಟ್ ನಲ್ಲಿ 750. ಅವರು ಗತಿಸಿದ ಸುಮಾರು 120 ವರ್ಷಗಳ ನಂತರ ಅಬ್ಬಾಸಿಡ್ ಕ್ಯಾಲಿಫೇಟ್ ನಲ್ಲಿ ಅವರ ಜೀವನ ಚರಿತ್ರೆಯನ್ನ ಸಮಗ್ರವಾಗಿ ಬರೆಯುವಾಗ ಅವರ ಡೆತ್ ಬೆಡ್ ನಲ್ಲೂ ಅವರು ಹೇಳೋದು, ಯಹೂದ್ಯರು ಕ್ರೈಸ್ತರು ನಾಶವಾಗ್ಲಿ, ಅರೇಬಿಯಾದಿಂದ ಅವರನ್ನೆಲ್ಲ ಹೊರಗಟ್ಟಲೇಬೇಕು ಅಂತ. ಅಷ್ಟೊತ್ತಿಗಾಗಲೇ 81 ಯುದ್ಧ ಆಗಿತ್ತು. ಅರೇಬಿಯಾ ಪೂರ್ತಿ ಹೊರಟೋಗಿತ್ತು. ಅಂದ್ರೆ ಕ್ರೈಸ್ತರು ಮತ್ತೆ ಯಹೂದ್ಯರು ಅಲ್ಲಿಂದ ನಿರ್ನಾಮ ಆಗೋಗಿದ್ರು. ಈ ಯುದ್ಧಗಳಲ್ಲಿ ಅವರನ್ನ ಸಾಯಿಸಿದ್ರು, ಹೊರಗೆ ಕಳಿಸಿದ್ರು, ಎಲ್ಲ ಆಗೋಗಿತ್ತು. ಸಿರಿಯಾಗಿ ಹೋಗ್ಬೇಕು ಅನ್ನೋ ಒಂದು ಆಗ ಹೊಸದಾಗಿ ಕಲ್ಪನೆ ಶುರುವಾಗಿತ್ತು, ಆಸೆ ಶುರುವಾಗಿತ್ತು. ಮೊದಲ ಯುದ್ಧ ಸೋತಿದ್ರು, ಮುಟಾ, ವಾರ್ ಆಫ್ ಮುಟಾ. ಇವರು ಸಾಯ್ತಿದ್ದ ಹಾಗೆ ಇವರು ಅಬೂಬಕರ್ ಮಾಡಿದ ಮೊದಲು ಕೆಲಸ ಸಿರಿಯಾ ಮೇಲೆ ದಂಡೆತ್ತಿ ಹೋಗಿದ್ದು, ಅದನ್ನ ವಶಪಡಿಸ್ಕೊಂಡ್ ಬಂದಿದ್ದು. ಅದರಿಂದ ಅವ್ರ ಜೀವನ ಚರಿತ್ರೆ ನೋಡಿದಾಗ ಆ ಸಂದರ್ಭದಲ್ಲಿ ಬಂತು, ಹಾಗೊಂದು ಸುರ ಬಂತು, ಅದು ಆ ಸಮಯಕ್ಕೆ ಸಹಾಯ ಆಯ್ತು. ನಂತರವೂ ಅವ್ರ ಕೊನೆ ಆಸೆ ಏನಿತ್ತು, ಅರೇಬಿಯಾದಿಂದ ಪೂರ್ತಿ ವಿಗ್ರಹಾರಾಧನೆ ಹೋಗಬೇಕು, ಅಲ್ಲಿ ಯಹೂದ್ಯರು ಕ್ರೈಸ್ತರು ಇರಬಾರ್ದು, ಮತ್ತೆ ಸಿರಿಯಾ ಶುರು ಮಾಡಿದ್ರು ಅಂತಂದ್ರೆ ಹದೀಸ್ಗಳಿವೆ. ಇಸ್ಲಾಮನ್ನ ಪೂರ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರ ಸೀರತ್ತು, ಅವರ ಜೀವನ ಚರಿತ್ರೆ, ಆಮೇಲೆ ಹದೀಸು, ಅವರ ವರ್ತನೆ, ಅವರ ಮಾತು, ಅದರದ್ದೆಲ್ಲ ಬೇಕಾದಷ್ಟು ಉದಾಹರಣೆಗಳಿದೆ. ಅದರ ಸಹಿತ ನೋಡಿದಾಗ ಗೊತ್ತಾಗುತ್ತೆ ಅವ್ರಿಗೆ ಕೊನೆಯವರೆಗೂ ಅದೇ ಇತ್ತು ಮನಸ್ಸಿನಲ್ಲಿ. ನಂತರವಂತೂ ಅದು ನೀವು ಪ್ರಮುಖವಾಗಿ ಹೇಳಬೇಕು ಅಂದರೆ ಅದೊಂಥರ ನ್ಯಾಷನಲಿಸಮು, ಇಂಪೀರಿಯಲಿಸಮು. ಇಸ್ಲಾಂ ಮತ ಅಲ್ಲವೇ ಅಲ್ಲ. ಇಸ್ಲಾಮು ಒಂದು ನಾವು ಏನು ಸ್ಪಿರಿಚುಯಾಲಿಟಿ ಅಥವಾ ಡಿವಿನಿಟಿ ಅಂತ ಅನ್ಕೋತೀವಿ, ಅದಕ್ಕಿಂತ ಹೆಚ್ಚಾಗಿ ಇಟ್ ವಾಸ್ ಅನ್ ಇಂಪೀರಿಯಲಿಸ್ಟ್ ಮೂವ್. ಅನ್ವರ್ ಶೇಖ್ ಬರೀತಾರೆ, ಇಸ್ಲಾಂ ದಿ ಅರಬ್ ಇಂಪೀರಿಯಲಿಸಮ್. ಇಲ್ಲಾಂದ್ರೆ ನೀವು ಸೇನೆ ಕಟ್ಕೊಂಡು ಯಾಕೆ ದಂಡೆತ್ತು ಹೋಗಬೇಕು? ನೀವು ದೇವರು ದಿಂಡ್ರು ಅಂತ ಪ್ರವಚನ ಮಾಡೋರಿಗೆ ಇವತ್ತು ಮೆಕ್ಕಾ ಬೇಕು. ಅವರು ಮೂಲತಃ ಮೆಕ್ಕಾದವರು. ಅಲ್ಲಿ ಶುರುವಾಯಿತು ಅವರಿಗೆ ಅಲ್ಲಾಹ್ ಎಲ್ಲ ಹೇಳೋದಕ್ಕೆ, ಅಥವಾ ರೆವೆಲೇಷನ್ ಅಂತಾರಲ್ಲ, ಅಲ್ಲಿ ಶುರುವಾಯಿತು. ಅಲ್ಲಿ ಅಂಥ ಫಾಲೋಯರ್ಸ್ ಆಗಲಿಲ್ಲ. 570ರಲ್ಲಿ ಅವ್ರು ಹುಟ್ಟಿದ್ರು. 610ರಲ್ಲಿ ಮೊದಲ ಇದು ಅವರಿಗೆ ದೇವವಾಣಿ ಕೇಳಿಸಿದ್ದು. ಅವ್ರಿಗಾಗಿ 40 ವರ್ಷ. ಅಲ್ಲಿಂದ 12 ವರ್ಷ ಅವರು ಮೆಕ್ಕಾದಲ್ಲೇ ಇದ್ದರು. ಜನಕ್ಕೆ ಬಹಳ ಬೇಸರ ಆಗೋದು, ಯಾಕಂದ್ರೆ ಆಗ ಅಲ್ಲಿ ಯಹೂದ್ಯರು ಕ್ರೈಸ್ತರು ಈ ಸಂತೆ ಸೇರುತ್ತೆ ನೋಡಿ, ಒಕಾಜ್ ಅಂತ, ಮದೀನಾ ಹತ್ರದ ಪ್ರದೇಶಗಳಲ್ಲಿ ಸಂತೆ ತರ ಎಲ್ಲರೂ ಬರೋರು. ಯಹೂದ್ಯರು ತಮ್ಮ ಪುಸ್ತಕದ ಓದೋರು, ಕ್ರೈಸ್ತರು ತಮ್ಮ ಪುಸ್ತಕದ ಓದೋರು, ಇವರೆಲ್ಲ ಪೀಪಲ್ ಆಫ್ ದ ಬುಕ್ಸ್ ಅನ್ನೋದು ಒಂದು ಪ್ರೆಸ್ಟೀಜ್ ಆಗ. ಅವ್ರ ಹತ್ರ ಎಲ್ಲ ಒಬ್ಬ ಸಂದೇಶವಾಹಕ ಇದ್ದಾನೆ, ನಮ್ಮ ಹತ್ರ ಏನೋ ಇಲ್ವೇ ಅನ್ನೋದು ಒಂದು ಇನ್ಫೀರಿಯಾರಿಟಿ ಮೆಕ್ಕನ್ಸ್ಗೆ. ಯಾಕೆ ಇವರ ಕಾಬಾಗ್ ಹೋಗಿ ಅಲ್ಲಿ 360 ವಿಗ್ರಹಗಳಿದ್ವು ಕಾಬಾದ ಮೇಲೆ. ಈಗ ಇವ್ರು ಏನು ಕಾಬಾಗೆ ಬರೀ ಅಲ್ ಹಜರ್ ಅಲ್ ಅಸ್ವದ್, ಕಪ್ಪು ಕಲ್ಲಿಗೆ ಮಾತ್ರ ಪ್ರದಕ್ಷಿಣೆ ಬರ್ತಾರಲ್ಲ, ಅಪ್ರದಕ್ಷಿಣೆ, ಅಲ್ಲಿ 360 ವಿಗ್ರಹಗಳು, ಲತ್ತು, ಓಜಾ ಅಂತ ಈ ಹೆಣ್ಣು ದೇವತೆಗಳು ಇದ್ವು. ಇವ್ರು ಬರೀ ದೇವರನ್ನ ಆರಾಧಿಸ್ತಾರೆ, ನಮ್ಮ ಹತ್ರ ಆದರೆ ಸಂದೇಶವಾಹಕರಿದ್ದಾರೆ ಅಂತ ಯಹೂದ್ಯರು ಕ್ರೈಸ್ತರು ಎಲ್ಲ ಹೇಳುವಾಗ ಇವರಿಗೂ ಅದರಿಂದ ಇದಾಯಿತು, ಏನು ರೆವೆಲೇಷನ್ ಶುರು ಆಯಿತು. ಆದರೆ 12 ವರ್ಷ ಮೆಕ್ಕಾದಲ್ಲಿ ಇದ್ರೂ ಒಂದು 150 ಅನುಯಾಯಿಗಳನ್ನು ಮಾತ್ರ ಸಂಪಾದಿಸೋಕೆ ಸಾಧ್ಯ ಆಯಿತು. ಮದೀನಾಗ ಹೋದ್ರು, ಅಲ್ಲಿ ಎಲ್ಲ ಒಂದೊಂದಾಗಿ ಯುದ್ಧಗಳು ಶುರುವಾಗಿ ಮದೀನಾದಲ್ಲಿರೋ ಕುರೇಶ್ಗಳನ್ನೆಲ್ಲ ಅವರು ಇವ್ರ ದಾರಿಗೆ ಬರಲಿಲ್ಲ ಅವರು ಅಂತ ಅವರನ್ನೆಲ್ಲ ಕೊಂದು, ಆಮೇಲಿಂದ ಒಂದ್ರ ಮೇಲೊಂದು ದಾಳಿ. ಯಾಕೆ? ಮೆಕ್ಕಾಗ ಬಂದು ಮೆಕ್ಕಾನ ಆಕ್ರಮಣ ಮಾಡ್ಕೋ, ಅಲ್ಲಿರುವ ಎಲ್ಲ ಯಹೂದ್ಯರನ್ನ ಕೊಂದು ಆಚೆಗೆ ಹಾಕು. ದೇವರ ಬಗ್ಗೆ ಮಾತ್ರ ನೀವು ಉಪದೇಶ ಕೊಡೋದಾದರೆ, ಮೋಕ್ಷ ಮಾರ್ಗವನ್ನು ಮಾತ್ರ ತೋರಿಸೋದಾದರೆ ನಿಮಗೆ ಸೈನ್ಯ ಯಾಕೆ ಬೇಕು? ಇದನ್ನು ಅನ್ವರ್ ಶೇಖ್ ಬರೆದಿದ್ದಾರೆ. ಇಬ್ನ್ ವರಾಕ್, ನೀವು ಇಲ್ಲಿ ಯುವಕರಿದ್ದೀರಿ ಅಂತ ಹೇಳ್ತಿದ್ದೀನಿ, ವೈ ಐ ಆಮ್ ನಾಟ್ ಅ ಮುಸ್ಲಿಂ, ತುಂಬ ಒಳ್ಳೊಳ್ಳೆಯ ಅನಾಲಿಸಿಸ್. ನಮಗೆ ಭಾರತದಲ್ಲಿ ಈಗ ಇಲ್ಲದೆ ಇರೋದು ವಿಮರ್ಶೆ. ನಮ್ಗೆ ಯಾರು ಒಬ್ರು 2 ಸಾಲ ಹೇಳ್ಕೊಟ್ಬಿಟ್ರೆ ಸಾಕು, ನಮಗೆ ನಿರಾಸೆ ಆಯಿತು. ಬರ್ತಾನೆ ಗಾಂಧಿ, ನೆಹರು, BJP, ಕಾಂಗ್ರೆಸ್ಸು. ಈ ಸಮಸ್ಯೆ BJP ಕಾಂಗ್ರೆಸ್ದಲ್ಲ. ಯಾಕೆ ನಮ್ಗೆ ಅದ್ರ ಒಳಗೆ ನಮ್ಗೆ ಹೋಗಕ್ಕೆ ಬರೋದೇ ಇಲ್ಲ. ನಮ್ಗೆಲ್ಲನೂ ಪೊಲಿಟಿಕಲಿ ನೋಡ್ತೀವಿ. ಮೂಲಭೂತವಾಗಿ ತೊಂದರೆ ಎಲ್ಲಿದೆ? ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಯಾಕೆ ದೊಡ್ಡದು? ನಮಗೆ ಸೆಕ್ಯುಲರಿಸಮ್ ಹೇಳ್ಕೊಡಕ್ಕೆ ಹೋಗ್ತಾರೆ. ನಮ್ಮ ಹಿತೋಪದೇಶದಲ್ಲಿದೆ, ಅಯಂ ನಿಜ ಪರೋವೇತಿ ಗಣನಾ ಲಘು ಚೇತಸಾಂ ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ. ಇವನು ನಮ್ಮೋನು, ಇವನು ಹೊರಗ್ನೋನು ಅಂತ ನೋಡೋರೆಲ್ಲ ಅಲ್ಪ ಬುದ್ಧಿಯವರು. ಲಘು ಚೇತಸಾಂ, ಉದಾರ ಚರಿತರು, ವಿಶಾಲ ಹೃದಯದವರೆಲ್ಲ ವಸುಧೈವ ಕುಟುಂಬಕಂ. ನಾವು ಅಲ್ಲಿಯವರು. ನಮ್ಮ ಋಗ್ವೇದದಿಂದಲೇ ಆನೋ ಭದ್ರಾಹ ಕ್ರತವೋ ಎಂತು ವಿಶ್ವತಃ, ಒಳ್ಳೊಳ್ಳೇದು ಎಲ್ಲಿಂದ ಬಂದರೂ ಸ್ವೀಕರಿಸೋಣ. ಈ ಮನಸ್ಥಿತಿಯವರು ನಾವು. ನಮಗಿದನ್ನು ಆಲೋಚನೆ ಮಾಡಬೇಕಲ್ವೇ ನಾವು?
ಈಗ ಇಲ್ಲಿರುವ ಎಲ್ಲ ಮುಸಲ್ಮಾನರು ಮತಾಂತರವಾದವರೇನೆ, ಎಲ್ಲ ಮೂಲದಲ್ಲಿ ಹಿಂದೂಗಳೇ ಆಗಿದ್ದವರು, ಯಾವ ವರ್ಣ ಅನ್ನೋದು ಬೇರೆ ಪ್ರಶ್ನೆ, ಮೂಲದಲ್ಲಿ ಎಲ್ಲ ಭಾರತೀಯರೇ. ಇಂಥ ಪರಂಪರೆಯ ನಾವು ಸ್ವಲ್ಪ ಆಲೋಚನೆ ಮಾಡುವ ಶಕ್ತಿಯನ್ನು ಕಳ್ಕೊಂಡಿದ್ದೀವ? ಯಾಕೆ ವಿಮರ್ಶಕವಾಗಿ ನೋಡೋದಿಲ್ಲ? ಇಸ್ಲಾಮಿನದು ಇದು ಎಲ್ಲ ಮುಸ್ಲಿಮರು, ಪ್ರಪಂಚದ ಎಲ್ಲ ಮುಸ್ಲಿಮರು, ಪ್ರಪಂಚ ಅಂದರೆ ತುಂಬ ದೊಡ್ಡ ಟೈಮ್ ಝೋನು ಅಲ್ವೇ? ನಮಗಿಲ್ಲಿ ಹಗಲು ಅಂದರೆ ಬೇರೆ ಯಾರಿಗೋ ಒಬ್ಬರಿಗೆ, ನಮಗೆ ರಾತ್ರಿ ಅಂದರೂ ಯಾರಿಗೋ ಹಗಲಾಗಿರುತ್ತೆ, ಯಾರಿಗೋ ನಮಾಜ್ ಟೈಮ್ ಆಗಿರುತ್ತೆ. ಅನ್ವರ್ ಶೇಖ್ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ, ಪ್ರತಿ ಕ್ಷಣವೂ ವಿಶ್ವದ ಎಲ್ಲ ಕಡೆಯಿಂದಲೂ ಜನ ತನ್ನ ಕಾಲಿಗೆ ಎರಗೋ ಹಾಗೆ ಮಾಡಿದ್ರಲ್ಲ, ಆ ಶಕ್ತಿಗೆ ರಿಲಿಜನ್ ಬಿಟ್ಟರೆ ಬೇರೆ ಯಾವುದರಿಂದಲೂ ಸಾಧ್ಯ ಇರಲಿಲ್ಲ. ಅವರೆಲ್ಲ ಕಿಬ್ಲಾ ಕಡೆಗೆ ನೋಡಬೇಕು, ಭಾರತೀಯರೆಲ್ಲ ಅಲ್ಲಿ ನೋಡಬೇಕು. ನಮಗೇನು ಅನ್ಸುತ್ತೆ, ಎಲ್ಲೋ ಅರಬಿನ ಬೆಂಗಾಡಿನಲ್ಲಿರುವ ಮೆಕ್ಕಾಗೆ ಎಲ್ಲರೂ ಅಲ್ಲಿಗೆ ನಮಸ್ಕಾರ ಮಾಡಬೇಕು ಅಂದರೆ ಇನ್ನು ಹೇಗೆ ಮಾಡೋಕ್ಕೆ ಸಾಧ್ಯ ಇತ್ತು? ಅಷ್ಟು ಯುದ್ಧಗಳು, ಅಷ್ಟು ರಕ್ತಪಾತ. ಅದರಿಂದ ಎಲ್ಲರೂ ಪ್ರವಾದಿಗಳ ಜೀವನ ಚರಿತ್ರೆಯನ್ನು ಓದಿ ಆಮೇಲೆ ಕುರಾನನ್ನು ಓದಿದ್ರೆ, ಮೊದಲು ಬರೋದೆಲ್ಲ ಅದು ಮದಾನಿ ಸುರ ಆರಂಭದ್ದು, ಮೆಕ್ಕಾದು ಸೆಕೆಂಡ್ ಹಾಫ್ನಲ್ಲಿ ಬರುತ್ತೆ. ಆಮೇಲೆ ಆಗ ಆ ಸಂದರ್ಭಗಳ ಅರ್ಥ ಆಗುತ್ತೆ. ಈ ಧರ್ಮದ್ದು ಶಾಂತಿಯದು ಬೇಕಾಯಿತು, ಕೆಲವ್ರನ್ನ ಅನುನಯಿಸುವ ಸಂದರ್ಭದಲ್ಲಿ ಅದೆಲ್ಲ ಬೇಕಾಯಿತು. ಆದರೆ ಕೊನೆಗೆ ಅವ್ರ ಜೀವನದಲ್ಲಿ ಅವ್ರಿಗೆ ಇದ್ದಿದ್ದು ಒಂದೇ ಉದ್ದೇಶ, ವಿಗ್ರಹಾರಾಧನೆ ಪೂರ್ತಿ ಹೋಗಿಸ್ಬಿಡ್ಬೇಕು. ಒತ್ತಾಯ ಯಾಕೆ ಮಾಡಬೇಕು? ನಮ್ಮ ಭಗವದ್ಗೀತೆಯಲ್ಲಿ ಅಷ್ಟು ಗೀತೆ ಉಪದೇಶಿಸಿ ಕೃಷ್ಣ ಕೊನೆಯಲ್ಲಿ ಹೇಳ್ತಾನೆ, ಇತಿತೆ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಮ್ಮಯ ವಿಮೃಶ್ಯೈತದ್ ಅಶೇಷೇಣ ಯಥೇಚ್ಛಸಿ ತಥಾ ಕುರು ಅಂತಾನೆ. ಅಂದರೆ ಶೇಷವಿಲ್ಲದೆ ಎಲ್ಲವನ್ನು ವಿಮರ್ಶಿಸಿ ನಿಮಗೆ ಹೇಗಿಷ್ಟವೋ ಹಾಗೆ ಮಾಡಿ ಅಂತಾನೆ. ನಿಮಗೆ ಹೇಗಿಷ್ಟವೋ ಹಾಗೆ ಮಾಡಿ ಅನ್ನೋದು ಬೇರೆ ಯಾವುದೂ ಇಲ್ಲ. ನಮ್ಮ ಸನಾತನ ಧರ್ಮವನ್ನು ಬಿಟ್ಟರೆ ಎಲ್ಲರೂ ನಾವು ಹೇಳ್ದ ಹಾಗೆ ಕೇಳಿ ಅನ್ನೋದೇ ಜಾಸ್ತಿ. ವಿಮರ್ಶೆ ಮಾಡಿ ಅಂತ ವಿಮರ್ಶೆಗೆ ಉತ್ತೇಜನ ಕೊಡೋದು ಬೇರೆ ಎಲ್ಲೂ ಇಲ್ಲ. ಇದು ಇಸ್ಲಾಮಿನ ಸಮಸ್ಯೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.